ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ನಾಡ ದೇವತೆಯ ದರ್ಶನಕ್ಕೆ ರಾಜವಂಶಸ್ಥರು ರಾಜವಂಶಸ್ಥೆ ಪ್ರಮೋದಾದೇವಿ ಯದುವೀರು ಕೂಡ ಭೇಟಿ ಕೊಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪೂಜೆ ಬಳಿಕ ಚಿನ್ನದ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ವರ್ಧಂತಿ ಉತ್ಸವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಚಿನ್ನದ ಪಲ್ಲಕ್ಕಿಯ ಉತ್ಸವ ಆಗುತ್ತೆ. ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ. ವರ್ಧಂತಿ ಉತ್ಸವದ ಹಿನ್ನೆಲೆಯಲ್ಲಿ ರಾಜವಂಶಸ್ಥರು ಈಗ ಚಾಮುಂಡೇಶ್ವರಿ ಅಧಿದೇವತೆ ನಾಡಾಧಿದೇವತೆ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿದ್ದಾರೆ. ಪ್ರಮೋದಾದೇವಿ ಯದುವೀರ ಒಡೆಯರ್ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಬಳಿಕ ಚಿನ್ನದ ಪಲ್ಲಕ್ಕಿ ಏನಿದೆ ಆ ಉತ್ಸವಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ವರ್ಧಂತಿ ಉತ್ಸವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಚಿನ್ನದ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಟಿ ದೇವೇಗೌಡ ಸೇರಿದಂತೆ ಹಲವರು ಕೂಡ ಅಲ್ಲೇ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಒಂದು ಕಡೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ರೆ ವರ್ಧಂತ್ಯೋತ್ಸವದ ಪೂಜಾ ಪುನಸ್ಕಾರಗಳು ಪ್ರಮೋದಾದೇವಿಯವರಿದ್ದಾರೆ, ರಾಜವಂಶಸ್ಥೆ ಪ್ರಮೋದಾದೇವಿ, ಯದುವೀರ ಕೃಷ್ಣದತ್ತ ಒಡೆಯವರಿದ್ದಾರೆ, ಟಿ ದೇವೇಗೌಡ ಇದ್ದಾರೆ. ಅವರೆಲ್ಲರೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನದ ಜೊತೆಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ. ವರ್ಧಂತ್ಯೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರ ನಡೀತಾ ಇದೆ ನಾಡ ಅಧಿದೇವತೆಗೆ. ಇದೆಲ್ಲವನ್ನ ಒಳಗಡೆ ಇದ್ದು ಒಂದಷ್ಟು ಮಾಹಿತಿಯನ್ನು ಪಡೆದರೂ ಸಹ ನಾಲ್ಕು ಗೋಡೆಯ ಮಧ್ಯೆ ದರ್ಶನ್ಗೆ ಅಷ್ಟು ಸುಲಭವಾಗಿ ಇರೋದಕ್ಕೆ ಆಗ್ತಿಲ್ಲ. ಅದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಅಲ್ಲಿನ ಒಳಗಡೆ ಸಿಬ್ಬಂದಿಗಳಿಗೂ ಕೂಡ ದರ್ಶನ್ ಅವರು ಏನು ಹೊರಗಡೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಇದಕ್ಕೆ ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ಇದ್ದಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಒಂದು ಆವಾಜನ್ನು ಕೂಡ ಹಾಕಿದ್ರಂತೆ. ಏನಂತ ಹೇಳಿದ್ರೆ, ಇದು ನನ್ನ ಸಿನಿಮಾ ಜೀವನ, ಇದರ ಜೊತೆಗೆ ನಾನು ಎಲ್ಲವನ್ನ ಕೂಡ ನೋಡಿದ್ದೀನಿ. ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ, ಆಗ ನಾನು ಏನಂತ ತೋರಿಸ್ತೀನಿ, ಸುಖ ಸುಮ್ಮನೆ ನನ್ನನ್ನು ಹೊರಗಡೆ ಬರೋದನ್ನು ಅವಾಯ್ಡ್ ಮಾಡೋದು ಇದೆಲ್ಲ ಮಾಡಿದ್ರೆ ನೆಟ್ಟಗಿರಲ್ಲ ಅಂತೇಳಿ ಒಂದು ಧಮಕಿಯನ್ನು ಕೂಡ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದ್ದು. ಇದೆಲ್ಲದರಿಂದ ಈಗ ಅಲ್ಲಿ ಒಳಗಡೆ ಇರುವಂಥ ಒಂದಷ್ಟು ಸಿಬ್ಬಂದಿಗಳು ಕೂಡ ಆ ದರ್ಶನ್ನ ಈ ಒಂದೊಂದು ರೀತಿಯ ಒಂದೊಂದು ದಿನಕ್ಕೆ ಒಂದೊಂದು ರೀತಿ ಏನೋ ಅವ್ರು ಇರ್ತಾರೆ, ಇದನ್ನು ಹೇಗೆ ಸಹಿಸ್ಕೊಂಡಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯ ಟೆನ್ಷನ್ ಕೂಡ ಆಗಿರುವಂಥದ್ದು. ಜೊತೆಗೆ ಈ ಒಂದು ದರ್ಶನ್ ಇರುವ ಬ್ಯಾರಕ್ನಲ್ಲಿ 3 ಪಾಳಿಯಲ್ಲಿ 3 ಜನ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಅವ್ರಿಗೂ ಕೂಡ 3 ಜನರು ಬಂದರೂ ಸಹ ಹೊರಗಿನ ನವೀನ್ ಈಗ ವಿಜಯಲಕ್ಷ್ಮಿಗೆ ನಾಳೆ ಆಗೋದಿಲ್ಲ, ಮಂಡೇ ದರ್ಶನ್ ಭೇಟಿ ಮಾಡೋದಕ್ಕೆ ಎಷ್ಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ, ಎಷ್ಟು ಗಂಟೆಗೆ ಅವರು ಪರಪ್ಪನ ಅಗ್ರಹಾರಕ್ಕೆ ಬರಬಹುದು, ಅವ್ರ ಜೊತೆಗೆ ಬೇರೆ ಯಾರ್ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇಲ್ಲಿವರೆಗೂ ಬಂದಿದೆಯಾ? ರಂಜಿತ್, ಪರಪ್ಪನಗ್ರಹಾರ ಜೈಲಿನಲ್ಲಿ ಇವತ್ತು ಮತ್ತೆ ನಾಳೆ ಅಂತಂದರೆ ಇವತ್ತು 4ನೇ ಶನಿವಾರ ಆಗಿರುವುದರಿಂದಾಗಿ ಇವತ್ತು ಯಾರಿಗೂ ಕೂಡ ಭೇಟಿಗೆ ಅವಕಾಶ ಇಲ್ಲ. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರಿಗೆ ಭೇಟಿ ನೀಡಿ ದೇವರ ಪೂಜೆಯನ್ನು ನೆರವೇರಿಸಿದ್ದಾರೆ. ಆ ಒಂದು ಪ್ರಸಾದದ ಸಮೇತ ಬೆಂಗಳೂರಿಗೆ ಇವತ್ತು ಬಂದಿದ್ದರೆ ಜೈಲು ಹತ್ರ ಬರೋ ಸಾಧ್ಯತೆ ಇತ್ತು. ಆದರೆ ಇವತ್ತು ಶನಿವಾರ 4ನೇ ಶನಿವಾರ ಆಗಿರೋದ್ರಿಂದ ಇವತ್ತು ಭೇಟಿಗೆ ಅವಕಾಶ ಇಲ್ಲ. ನಾಳೆ ಕೂಡ ಜೈಲು ಭಾನುವಾರ ಆಗಿರೋದ್ರಿಂದ ವಿಸಿಟಿಂಗ್ಗೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಹೀಗಾಗಿ ಶುಭ ಸೋಮವಾರ ಬೆಳಗ್ಗೆ ಕುಟುಂಬ ಸಮೇತರಾಗಿ ಅಂತಂದರೆ ದಿನಕರ್ ತೂಗುದೀಪ್ ಅವರು ಕೂಡ ಮೈಸೂರಿನ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆ ಒಂದು ಪ್ರಸಾದ ಹಾಗೂ ಕೊಲ್ಲೂರಿನ ಮುಕಾಂಬಿಕಾ ದೇವಸ್ಥಾನದಲ್ಲಿ ಏನು ಪತ್ನಿ ವಿಜಯಲಕ್ಷ್ಮಿ ಅವರು ಪೂಜೆ ಸಲ್ಲಿಸಿದ್ದಾರೆ, ಇದೆಲ್ಲ ಪೂಜೆಗೆ ಆಗಿರುವಂಥ ಒಳ್ಳೆಯದಾಗಬೇಕು ಅಂತೇಳಿ ಪ್ರಸಾದವನ್ನು ಪಡೆದು ಸೋಮವಾರ ಬೆಳಗ್ಗೆ 10:30 ನಂತರ ವಿಜಯಲಕ್ಷ್ಮಿ ಹಾಗೂ ಮನೆಯವರೆಲ್ಲರೂ ಕೂಡ ದರ್ಶನ್ ಭೇಟಿಗೆ ಬರುವ ಸಾಧ್ಯತೆ ಹೆಚ್ಚಾಗಿದ್ದು, ಈಗಾಗಲೇ ಈ ವಾರದ 2 ಭೇಟಿಗಳು ಕೂಡ ಮುಗಿದೋಗಿತ್ತು. ಮುಂದಿನ ವಾರ ಅಂತಂದರೆ ಪ್ರತಿ ಸೋಮವಾರ ಕೂಡ ವಿಜಯಲಕ್ಷ್ಮಿ ಬಹುತೇಕ ದರ್ಶನ್ ಜೈಲಿಗೆ ಹೋದ ನಂತರ ಅವರ ಆಪ್ತರಿಗೆ ಭೇಟಿ ಕೊಡೋದಕ್ಕೆ ಅವಕಾಶದ ಜೊತೆಗೆ ಅಂತಂದರೆ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ವಿಜಯಲಕ್ಷ್ಮಿ. ವಾರದ 2 ಭೇಟಿಯಲ್ಲೂ ಕೂಡ ಸೋಮವಾರ ಹಾಗೂ ಗುರುವಾರವನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡಿದ್ದು ವಿಜಯಲಕ್ಷ್ಮಿ ಅವರು ಸೋಮವಾರ 10:30ಕ್ಕೆ ಏನು ಜೈಲಿನ ಸಮಯ ಇರುತ್ತೆ, ಅದಾದ ಬಳಿಕ ಅಂತಂದರೆ 10:45 11 ಗಂಟೆ ಸುಮಾರಿಗೆ ಜೈಲಿಗೆ ಈ ಒಂದು ಪೂಜೆಯ ಪ್ರಸಾದ ಹಾಗೂ ಹೋಗಿರುವಂಥ ಪೂಜೆ ಸಲ್ಲಿಸಿರುವ ಸಂದರ್ಭದಲ್ಲಿ ಏನೇನಾಯಿತು, ಜೊತೆಗೆ ಈಗಾಗಲೇ ಕಳೆದ 4 ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮಗನ ಸೀಟ್ಗೋಸ್ಕರ ಹೋಗಿದ್ದೀನಿ ಅಂತೇಳಿ ವಿಜಯಲಕ್ಷ್ಮಿ ಹೇಳಿದ್ರು ಸಹ ಅಲ್ಲಿ ಏನೇನು ಚರ್ಚೆ ಆಯಿತು, ಮುಂದಿನ ಜೈಲಿಂದ ಬಿಡುಗಡೆ ಆಗುವ ವಿಚಾರದಲ್ಲಿ ಏನಾದರೂ ಚರ್ಚೆ ಆಯ್ತಾ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು
ಒಂದಷ್ಟು ವಿಚಾರವನ್ನ ಹೊತ್ತು ಈ ಬಾರಿ ವಿಜಯಲಕ್ಷ್ಮಿ ಜೈಲಿಗೆ ಬರುವಂತದ್ದು. ಇಷ್ಟು ದಿನಗಳ ಭೇಟಿಯ ಜೊತೆಗೆ ಈಗ ವಿಜಯಲಕ್ಷ್ಮಿ ಜೈಲಿಗೆ ಬರುವಂತದ್ದು ಒಂದಷ್ಟು ಸಾಕಷ್ಟು ಮಾಹಿತಿಗಳನ್ನ ಹೊತ್ತು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಚರ್ಚೆ ಕೂಡ. ಕಾರವಾರದ ಶಿರೂರಿನಲ್ಲಿ ಮಹಾ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೆಸ್ಕ್ಯೂ ಕಾರ್ಯಾಚರಣೆ ಸತತ 12 ದಿನಗಳಿಂದ ನಡೀತಾ ಇದೆ. ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯಾಚರಣೆ, ಆದರೆ ಸಿಕ್ಕಿರೋದು ಟ್ರಕ್ ಮಾತ್ರ. ಉಳಿದವರ ಸುಳಿವೇ ಇಲ್ಲ. 12 ದಿನದಿಂದ ಕಾರ್ಯಾಚರಣೆ ನಡೀತಾ ಇದೆ. NDRF SDRF ಸರ್ಚ್ ಮಾಡ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದು ಕೂಡ ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ. ಗಂಗಾವಳಿಯಲ್ಲಿ ಹುಡುಕಾಟಕ್ಕೆ ಬಂದ ಈಶ್ವರ್ ಮಲ್ಪೆ ತಂಡ ಇವತ್ತು ಗಂಗಾವಳಿ ನದಿಯಲ್ಲಿ ಹುಡುಕಾಟವನ್ನು ಮಾಡ್ತಾರೆ. ಈಶ್ವರ್ ಮಲ್ಪೆ ತಂಡ ಗೋವಾದಿಂದ ಮತ್ತೊಂದು ಯಂತ್ರವೂ ಕೂಡ, ಅತ್ಯಾಧುನಿಕ ಯಂತ್ರಗಳ ಮೂಲಕ ಎಲ್ಲ ಹುಡುಕಾಟ ಮಾಡ್ತಾ ಇದ್ದಾರೆ. ಇವತ್ತು ಗೋವಾದ ಯಂತ್ರ ಕೂಡ ಆಗಮಿಸಿದೆ. ದುರಂತ ಸ್ಥಳದಲ್ಲಿ ಬರದಿಂದ ಸಾಗಿದೆ ಮಣ್ಣು ತೆರವು ಕಾರ್ಯಾಚರಣೆ. ಸದ್ಯಕ್ಕೆ ಮಳೆ ಕೂಡ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ. ಈಶ್ವರ್ ಮಲ್ಪೆ ತಂಡ ಆಗಮಿಸಿದೆ. ಆಪತ್ ಬಾಂಧವ ಈಶ್ವರ ಮಲ್ಪೆ ಅವರ ತಂಡ ಕೂಡ ಗಂಗಾವಳಿ ನದಿಯಲ್ಲಿ, ಟ್ರಕ್ ಮಾತ್ರ ಸಿಕ್ಕಿದೆ, ಉಳಿದಂಥ ಬಾಡಿ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ ಹುಡುಕಾಟವನ್ನು ಮಾಡ್ತಾರೆ. ರೆಸ್ಕ್ಯೂ ಕಾರ್ಯಾಚರಣೆ 12ನೇ ದಿನ ಇವತ್ತು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಪ್ರತಿನಿಧಿ ನಾಗೇಂದ್ರ ಬಾಬು ಸ್ಥಳದಲ್ಲೇ ಇದ್ದು ನಿರಂತರವಾಗಿ ಅಲ್ಲಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಾಗೇಂದ್ರ ಬಾಬು ಅಗೈನ್ ಈಗ ಲೈವ್ನಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇವತ್ತು ರೆಸ್ಕ್ಯೂ ಕಾರ್ಯಾಚರಣೆ ಹೇಗಿರುತ್ತೆ? ಇವತ್ತೇನಾದರೂ ಸಿಗಬಹುದಾ ನಾಪತ್ತೆ ಆದವರ ಸುಳಿವು? ರಂಜಿತ್, ನೋಡಿ, ಇವತ್ತು ಕೂಡ ಒಂದು ಹೋಪ್ಸಲ್ಲಿ ಇರುವಂಥದ್ದು. ಯಾಕೆ ಅಂತಂದರೆ ಇವತ್ತು ಮಲ್ಪೆಯಿಂದ ಈಶ್ವರ್ ಮಲ್ಪೆ, ಮುಳುಗ ತಜ್ಞ ಆಗಿರುವಂಥ ಈಶ್ವರ್ ಮಲ್ಪೆ ಅವರನ್ನು ಕರೆಸಿಕೊಳ್ಳಲಾಗಿದೆ. ಆ ಒಂದು ತಂಡದಿಂದ ಇವತ್ತು ನದಿಯ ಒಳಭಾಗಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈಗ ಆಲ್ರೆಡಿ ಏನು ರಿಟೈರ್ಡ್ ಮೇಜರ್ ಜನರಲ್ ಇಂದಿರಾ ಅವರು ಕೊಟ್ಟಿರುವಂಥ ರಿಪೋರ್ಟ್ನ ಆಧಾರದಲ್ಲಿ ಅವರು 4 ಪಾಯಿಂಟನ್ನು ಮಾಡಿ ಕೊಟ್ಟಿದ್ರು. ಆ ಒಂದು ಪಾಯಿಂಟ್ನ ಆಧಾರದಲ್ಲಿ ಸರ್ಚಿಂಗನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ನೋಡಿ, ಈಗ ಪ್ರಮುಖವಾಗಿ ಆ ಒಂದು CP 1, 2, 3, 4 ಅಂತೇಳಿ 4 ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಆ 4ನೇ ಪಾಯಿಂಟ್ನಲ್ಲಿ ಟ್ರಕ್ ಇರಬಹುದು ಅನ್ನುವ ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದ್ದು, ಆ ಒಂದು ಅನುಮಾನದ ಆಧಾರದಲ್ಲಿ ಆ ಜಾಗದಲ್ಲಿ ತೆರಳಿ ಟ್ರಕ್ನಲ್ಲಿ ಇದ್ದಾರಾ ಇಲ್ವಾ ಅಂತೇಳಿ ಈಗ ಜಿಲ್ಲಾಧಿಕಾರಿಗಳಿದ್ರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ಒಂದು ಸೆಕೆಂಡ್. ಮೇಡಮ್, ಈಗ ಒಂದು ಸೆಕೆಂಡ್, ಹೇಗೆ ಕಾರ್ಯಾಚರಣೆ ಇವತ್ತು ಹೇಗೆ ನಡೆಯುತ್ತೆ ಮೇಡಮ್ ಕಾರ್ಯಾಚರಣೆ? ಇವತ್ತು ಆ ಪಾಯಿಂಟ್ಸ್ ನಮಗೆ ಸಿಕ್ಕಿದೆ. ಸೊ ಅಲ್ಲಿ ನಾವು ಆ್ಯಂಕರ್ ಮಾಡಿ ಡೈವರ್ಸ್ ಜಂಪ್ ಮಾಡಬೇಕಾಗುತ್ತೆ. ಸೊ ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಟೀಮ್ ಎಕ್ಸ್ಟ್ರಾ ಮಲ್ಪೆಯಿಂದ ಎಕ್ಸ್ಪರ್ಟ್ ಡೈವರ್ಸನ್ನು ಕರೆದಿದ್ದೀವಿ. ಅವರು ನೇವಲ್ ಟೀಮ್ ಜೊತೆಗೆ ಸೇರಿಕೊಂಡು ಮತ್ತು ನಮ್ಮ ಲೋಕಲ್ ಫಿಶರ್ಮೆನ್ ಅವ್ರದ್ದು ಇನ್ಪುಟ್ ತಗೊಂಡು 3 ತಂಡ ಈಗ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಲ್ಲೇ ಹೋಗ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೋ ಅದು ಪ್ರಕಾರ ಮಾಡ್ತೀವಿ. ಬೋಟ್ ಯಾವ ಕಾರಣಕ್ಕೋಸ್ಕರ ಕರೆಸ್ತಾ ಇರೋದು? ನೆನ್ನೆ ಪ್ಯಾಂಟೂನ್ ತರಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಟೆಕ್ನಿಕಲ್ ರೀಸನಿಂದ ನಮಗೆ ತಗೊಂಡು ಬರಲಿಕ್ಕೆ ಆಗಿಲ್ಲ. ಮೀನ್ ವೈಲ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಟ್ಲೀಸ್ಟ್ ಒಂದು ಟಗ್ ಬೋಟ್ ಅರೇಂಜ್ ಮಾಡೋಣ ಅಂತ SP ಅವರು ಸಜೆಸ್ಟ್ ಮಾಡಿದ್ರು. ಅದ್ರ ಪ್ರಕಾರ ನಾವು ಅರೇಂಜ್ ಮಾಡ್ತೇವೆ. ಒಂದು ಕಡೆ ಲೋಕೇಶ್ ಜಗನ್ನಾಥ್ ನಾಯ್ಕು ಕೂಡ ಅವರ ಕುಟುಂಬಸ್ಥರು ಕೂಡ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ ವಾಪಸ್ ಬರಲಿ ಅಂತೇಳಿ. ಅವ್ರಿಗೋಸ್ಕರ ಯಾವ ರೀತಿಯಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ? ಇಲ್ಲ, ಅದು ಯಾವುದೂ ನಾವು ಸ್ಟಾಪ್ ಮಾಡಿಲ್ಲ. ಮೀನ್ ವೇಲ್ ತಾವೆಲ್ಲರೂ ನೋಡಿರ್ಬೋದು, ಹೆಲಿಕಾಪ್ಟರ್ಸ್ ಇಟ್ಕೊಂಡು ನಾವು ಸರ್ಚ್ ಆಪರೇಷನ್ ಮಾಡ್ತಾ ಇದ್ವಿ. ಅದು ಕಂಟಿನ್ಯೂ ಆಗುತ್ತೆ ನಮ್ಮ ಎಂಟೈರ್ ರಿವರ್ ಸೈಡ್ ಮತ್ತು ಕೋಸ್ಟಲ್ಲೂ ಕೂಡ ಆ ಆಪರೇಷನ್ ಕಂಟಿನ್ಯೂ ಆಗುತ್ತೆ.